ಕಶ್ಚಿನ್ಮ ವ್ಯಕ್ತಿ ತತ್ವತಃ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಶಿಷ್ಯನಾಗಿರ್ತಕ್ಕಂಥ ಅರ್ಜುನನ್ನ ಆಧಾರವಾಗಿಟ್ಕೊಂಡು ಶಿಷ್ಯನಾಗಿ ಬಂದಿರತಕ್ಕಂತಹ ಪಾಂಡುಪುತ್ರನಾಗಿರ್ತಕ್ಕಂತಹ ಕುಂತಿಯ ಪುತ್ರನಾಗಿರ್ತಕ್ಕಂತಹ ಅರ್ಜುನ, ಆತ ಗುರುವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನಿಗೆ ಶರಣಾಗತನಾಗಿದ್ದರಿಂದ ಶ್ರೀಕೃಷ್ಣ ಪರಮಾತ್ಮನಿಗೆ ಶರಣಾಗತಿಯಾಗಿದ್ದ ಯಾರು? ಪಾರ್ಥ ಅರ್ಜುನ. ಅರ್ಜುನ ಅಂದರೆ ಶಿಷ್ಯ, ಶಿಷ್ಯನೆಂದರೆ ಅರ್ಜುನ. ಅಂಥ ಯಾವ ಅರ್ಜುನ ಆ ಗುರುವಿಗೆ ತನುವನ್ನ, ಮನವನ್ನ, ಪ್ರಾಣವನ್ನ, ಧನವನ್ನ ಸರ್ವಾರ್ಪಣವೆಲ್ಲ ಅರ್ಪಣೆ ಮಾಡಿದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಜುನ ಸರ್ವಾರ್ಪಣ ಎಲ್ಲವೂ ಅರ್ಪಣೆ ಮಾಡಿಬಿಟ್ಟಿದ್ದ. ಪಾಂಡುರಾಜನ ಮಗನಾಗಿರ್ತಕ್ಕಂಥ ಅರ್ಜುನ ಕುಂತಾದೇವಿಯ ಪುತ್ರ, ಪಂಚಪಾಂಡವರಲ್ಲಿ ಬಿಲ್ಲು ಬಿದ್ದದಲ್ಲಿ 3 ಲೋಕಕ್ಕೆ ಪ್ರಸಿದ್ಧವಾಗಿರತಕ್ಕಂಥ ಅರ್ಜುನ, ಆತ ಬಿಲ್ಲನ್ನು ಎದೆಯೇರಿಸಿ ನಿಂತರೆ ಯಾರೂ ಆತನ ಮುಂದೆ ನಿಲ್ತಿರಲಿಲ್ಲ. ಅವನ ಹಿಂದೆ ಯಾರಿದ್ರು ಅಂದ್ರೆ ಗುರುವ ಇದ್ದ. ಅವ ಯುದ್ಧರಂಗದಲ್ಲಿ ಗೆದಿಬೇಕಾಗಿತ್ತು ಅಂದ್ರೆ ಆಶೀರ್ವಾದ ಯಾರು ಇತ್ತು ಅಂದ್ರೆ ಗುರುವಿಂದಿತ್ತು. ಅವನ ಅರ್ಜುನನ ಹಿಂದೆ ಗುರುವ ಇದ್ದ, ಸದಾ ಇದ್ದ ಗುರುವಿದ್ದ. ಗುರುವಿನ ಬಲದಿಂದ 18 ಅಕ್ಷೋಹಿಣಿ ಸೈನ್ಯವನ್ನು ಸಂಹಾರ ಮಾಡಿದ್ದ. ಅಧರ್ಮವನ್ನ ನಾಶ ಮಾಡಿ ಧರ್ಮದ ಧ್ವಜವನ್ನು ಏರಿಸಿದಂತಹ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಆಶ್ರಯದಲ್ಲಿದ್ದುಕೊಂಡು ಯುದ್ಧವನ್ನು ಮಾಡಿದ. ಪರಂತು ಅವ ಒಬ್ಬನೇ ಇರಲಿಲ್ಲ, ಹಿಂದ ಭಗವಂತನ ಆಶೀರ್ವಾದ ಇತ್ತ. ಅದಕ್ಕೇ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕಂತ. ಹಿಂದೆ ಗುರುವ, ಮುಂದೆ ಗುರಿ. ಸಾಗಿದ್ದೆ ರಣಧೀರರ ಹಿಂಡು. ಹಿಂದೆ ಗುರುವಿಲ್ಲ, ಮುಂದೆ ಗುರಿ ಇಲ್ಲ, ಸಾಗಿದ್ದೆ ಕುರಿಗಳ ಹಿಂಡು ಅಂತ ಕರೀತಾರೆ ಜಿ ಎಸ್ ಶಿವರುದ್ರಪ್ಪನವರು. ಕುರಿ ಅಂತ ಮನುಷ್ಯಾಗ ಕುರಿ ಇರಲಿಲ್ಲ ಅಂದ್ರೆ, ಗುರಿ ಇರಲಿಲ್ಲ ಅಂದ್ರೆ, ಒಳ್ಳೆ ಗುರಿ ಇರಲಿಲ್ಲ ಅಂದ್ರೆ, ಒಳ್ಳೆ ವಿಚಾರ ಇರಲಿಲ್ಲ ಅಂದ್ರೆ, ಒಳ್ಳೆಯ ಸಂಕಲ್ಪ ಇರಲಿಲ್ಲ ಅಂದ್ರೆ ಗುರಿ ಮುಟ್ಟಂಗಿಲ್ಲ. ಹಿಂದೆ ಗುರುವಿನ ಆಶೀರ್ವಾದ ಇರಬೇಕು ಅಂದ್ರೆ ಆ ಗುರಿಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ಈ ಪಡೇಕ್ನೂರವ್ರಿಂದ ಗುರು ಅದಾನಂತ ನೀವೆಲ್ಲ ಸಾಧಿಸಾಕತ್ತೀರ. ನೀವು ಯಾವುದು ಸಾಧಿಸೋಕ್ಕಾಗೋದಿಲ್ಲ ಗುರುವೆ. ಅದಕ್ಕೆ ಹೇಳ್ತಾರೆ ಅವರು, ಏನು ಹೇಳ್ತಾರೆ ಅವರು? ಗುರು ಬೇಕ ತಂಗಿ ಗುರು ಬೇಕ, ಗುರು ಬೇಕ ತಂಗಿ ಗುರು ಬೇಕ, ಗುರು ಬೇಕ ತಂಗಿ ಗುರು ಬೇಕ. ನಿನ್ನ ಶಿರದೋಳು ಕರವಿಟ್ಟು, ನಿನ್ನ ಶಿರದೋಳು ಕರವಿಟ್ಟು ಗಿರಿಜಾದೇವಿಯ ಮಾಳ್ಪ. ಗುರು ಬೇಕ ತಂಗಿ ಗುರು ಬೇಕ. ಹಡೆದವರ ಮರೆಸುತ್ತ ನಡೆ ನೋಡಿ ಕಲಿಸುತ್ತ,
ಹಡೆದವರ ಮರೆಸುತ್ತ ನಡೆ ನುಡಿ ಕಲಿಸುತ್ತ ಕೆಡುವ ಯಮನಾಳವ ಹೊಡೆದು ಓಡಿಸುವಂತ ಗುರು ಬೇಕ ತಂಗಿ ಗುರು ಬೇಕ ತಂಗಿ ಗುರು ಬೇಕ. ಹೀಗೆ ಕೆಡುವ ಯಮನಾಳವನ್ನು ಹೊಡೆದೋಡಿಸುವಂತಹ, ಯಮನ ಬಾಧೆಯನ್ನು ಬಿಡಿಸುವಂತಹ, ಕೆಟ್ಟದ್ದನ್ನು ಓಡಿಸುವಂತಹ ಅದು ಗುರುವಿನ ಕೃಪಾ ಆಯ್ತಂದ್ರ ಯಮಧರ್ಮ ಸಹಿತ ಅಲ್ಲೇ ನಿಲ್ತಾನ, ಬರುವುದನ್ನು ತಡ ಹಿಡಿತಾನ, ಬರಂಗಿಲ್ಲವ. ಶಿವದೂತರು ಬರುತ್ತಾರ ಅಂತ್ಯಕಾಲದಲ್ಲಿ. ಯಾಕೆ? ಗುರುವಿನ ಬಲದಿಂದ ದೇವನೇ ಅಂಜುತ್ತಾನಂತ. ಅದಕ್ಕೆ ಹೇಳ್ತಾನೆ ಬಸವಣ್ಣವ್ರು, ಏನು ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು ಮಡಿಕೆಯ ಮಾಡುವರೆ ಮಣ್ಣೆ ತೊಡಿಗೆಯ ಮಾಡುವರೆ ಬಲ್ಲೆ ಮೊದಲು. ನಮ್ಮ ಕಲಿಕೇರಿ ಗುರುಸ್ವಾಮಿಯವರು ಬಹಳ ದೊಡ್ಡ ಗವಾಯಿ ಮಾಡಬೇಕಂತ ನನ್ನ ಪ್ರಯತ್ನ ಮಾಡಿದರು. ಕಲಿಕೇರಿ ಗುರುಸ್ವಾಮಿಗಳಂದ್ರೆ ನಿಮಗೆಲ್ಲ ಗೊತ್ತಿದೆ. ಗವಾಯಿ ಮಾಡ್ಬೇಕಂತ ಪ್ರಯತ್ನ ಮಾಡಿದರು. ನಾ ಗವಾಯಿ ಆಗೋದಿಲ್ಲ ಅಂದೆ. ಯಾಕೆ? ಗವಾಯಿತನೂ ಬರುತ್ತೆ, ಒಬ್ಬ ವಿರಕ್ತ ಆಗೋಕೆ ಬರ್ತದೆ, ಪಟ್ಟದೇವ್ರ ಹೊಲಕ್ಕೆ ಬರ್ತದೆ, ಎಲ್ಲವೂ ಸಾಧಿಸ್ಕೊಂಡು ನಾ ಮಾಡ್ತೀನಿ, ಪರಂತು ಅದನ್ನು ಬಿಟ್ಟು ಇದನ್ನು ಆಗೋದಿಲ್ಲ ಅಂತೇಳಿ ನಾ ಗುರುಸ್ವಾಮಿಯವರಿಗೆ. ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವರೆ ಬಲ್ಲೆ ಮೊದಲು. ಶಿವಪಥ ಅರಿದೋಡೆ ಗುರುಪಥ ಮೊದಲು. ಶಿವಪಥ ಅರಿವಡೆ ಗುರುಪಥ ಮೊದಲು. ಕೂಡಲ ಸಂಗಮ ದೇವರ ನರಿವಡೆ ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಗವೇ ಮೊದಲು ಮೊದಲು ಶರಣರ ಸಂಗವೇ ಮೊದಲು ಮೊದಲು. ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ಮಡಿಕೆಯ ಮಾಡುವಡೆ. ಇಲ್ಲೇನು ಹೇಳಿದರು? ಏನು ಹೇಳಿದರು? ಮಹಾನುಭಾವರಾಗಿರ್ತಕ್ಕಂಥ ಬಸವಣ್ಣನವರು ಮಡಕೆಯ ಮಾಡುವಡೆ ಮಣ್ಣೆ ಮೊದಲು. ನೀವು ಮಣ್ಣಿನ ಹರಿವಿ ಮಾಡಬೇಕಾದ್ರೆ ಎದರಿಂದ ಮಾಡಿದ? ಕುಂಬಾರ ಗುಂಡಯ್ಯ. ಮಣ್ಣಿನ ಹರಿವಿ ಮಾಡಬೇಕಾದ್ರೆ, ಮಣ್ಣಿನ ಗುಳ್ಳಿ ಮಾಡಬೇಕಾದ್ರೆ, ಮಣ್ಣಿನ ಪಡ್ತಿ ಮಾಡಬೇಕಾದ್ರೆ ಎದುರು ಮಾಡ್ಯಾನವ? ಏನು ಕಟ್ಗಿ ಮಾಡ್ಯಾನ? ಪಣತಿ ಎದುರು ಆತವ, ಕೆಬ್ಬಣದ ಆತವ, ಸ್ಟೀಲ್ ಆತವ, ಎದುರು ಆತವ. ಮಣ್ಣಿನಿಂದ ಮಡಿಕೆ ಆಗ್ತದ, ಮಣ್ಣಿನಿಂದ ಪಣತಿ ಆಗ್ತದ, ಮಣ್ಣಿನಿಂದ ಕುಡಿಕೆಗಳಾಗ್ತವ, ಮಣ್ಣಿನಿಂದ ಹರಿವೆ ಆಗ್ತದ, ಮಣ್ಣಿನಿಂದ ತತ್ರಾಣಿಗಳಾಗ್ತವ, ಮಡಿಕೆಗಳಾಗ್ತವ. ಮಣ್ಣು ಬಿಟ್ಟು ಮಡಿಕೆ ಆಗೋದಿಲ್ಲ, ಮಣ್ಣಿನಿಂದ ತಯಾರಾಗ್ತವ. ಪರಂತು ಮಣ್ಣ ಹರಿವೆ ಆದಮೇಲೆ ಮಣ್ಣನಂಗಲ್ಲ, ಅದಕ್ಕೆ ಹರಿವೆ ಅಂತೀವಿ. ಪಣತಿ ಆದಮೇಲೆ, ಮಣ್ಣಿನಿಂದ ಪಣತಿ ಆದಮೇಲೆ ಮಣ್ಣಲ್ಲಂಗಿಲ್ಲ, ಅದಕ್ಕೆ ಪಣತಿ ಆಗ್ತೀವಿ. ಯಾಕೆ? ಅದರ ಮಣ್ಣು ಬಿಟ್ಟು ಅದು ಇಲ್ಲ, ಮೂಲ ಮಣ್ಣನೇ ಅದು. ಅದರ ಮಣ್ಣಿನಲ್ಲಿ ಆಕಾರಗಳು ಉತ್ಪತ್ತಿಯಾಗ್ಯಾವ, ಮಣ್ಣಿನಿಂದ ವಸ್ತುಗಳು ತಯಾರಾಗ್ಯಾವ. ಪರಂತು ಮಣ್ಣು ಬಿಟ್ಟು ಅದು ಇಲ್ಲ. ಈಗ ಜ್ವಾಳ ಉಣ್ತೀವಲ್ಲ, ಜ್ವಾಳ ಎಲ್ಲಿಂದ ಬಂದದ? ಮಣ್ಣಿನಿಂದ. ಗೋಧಿ ಉಣ್ತೀವಲ್ಲ, ಗೋಧಿ ಎಲ್ಲಿಂದ ಬಂದದ? ಮಣ್ಣಿನಿಂದ. ಅಕ್ಕಿ ಉಣ್ತೀವಲ್ಲ, ಅಕ್ಕಿ ಎಲ್ಲಿಂದ ಬಂದದ? ಮಣ್ಣಿನಿಂದ ಬಂದದ. ಶೇಂಗಾ ತಿಂತೀವಲ್ಲ, ಮಣ್ಣಿನಿಂದ.
ಆದರೆ ಶೇಂಗಾ ತಿನ್ನುವಾಗ, ಜ್ವಾಳ ತಿನ್ನುವಾಗ, ಗೋಧಿ ತಿನ್ನುವಾಗ ಮಣ್ಣು ತಿಂತೀನಿ ಅನ್ನಂಗಿಲ್ಲ, ಅದ್ರ ಜ್ವಾಳ ತಿಂತೀವಿ ಅನ್ನಂಗೆ ಆಗ್ತದ. ಮಣ್ಣು ಬಿಟ್ಟು ಅವು ಇಲ್ಲ ಮಣ್ಣಿಲ್ಲದವು ಬೆಳೆಯಂಗಿಲ್ಲ. ಅದನ್ನು ತಿನ್ನುವಾಗ ಮಣ್ಣು ಕಾಣಂಗಿಲ್ಲ, ಪದಾರ್ಥ ಕಾಣ್ತದ. ಮೂಲ ವಸ್ತು ಯಾವುದು? ಮಣ್ಣು. ಅದಕ್ಕೆ ಹೇಳ್ತಾ ಇದ್ದಾರೆ, ಹೆಂಗ ಗಡಿಗೆ ತಯಾರಾಲಕ್ಕ ಮಣ್ಣು ಭಾಳ ಮುಖ್ಯವೋ, ಶಿವಪಥವನ್ನು ಅರಿವಡೆ ಆ ಭಗವಂತನ ಪಥವನ್ನು ತಿಳಿಬೇಕಾಗಿತ್ತು ಅಂದ್ರೆ ದೇವನ ಇರುವ ಸ್ಥಳವನ್ನು, ಪರಮಾತ್ಮ ಇರುವಂಥ ಜಾಗ ಗೊತ್ತಾಗಬೇಕಾಗಿತ್ತಂದ್ರೆ ಹೆಂಗ ಮಡಕಿಗೆ ಮಣ್ಣು ಬೇಕು, ಮಣ್ಣು ಬೇಕಲ್ಲ. ಹಂಗ ಆ ದೇವನ ದಾರಿಯನ್ನು ತೋರಿಸೋ ಒಬ್ಬ ಗುರು ಬೇಕು ಅಂತ ಹೇಳ್ತಾನೆ ಬಸವಣ್ಣವರು. ಗುರುವ ಬೇಕು. ಈಗ ಒಂದು ಉದಾಹರಣೆ, ಇಲ್ಲಿಂದ ಬಿಜಾಪುರ ಎಷ್ಟು ಕಿಲೋಮೀಟ್ರ್, ಅಲ್ಲಿ ಹೆದ್ದಾರಿಗೆ ಹೋದ್ರೆ ಕಲ್ಲಿನ ಮೇಲೆ ಸೂಚನಾ ಫಲಕ ಅಂತ ಬೋರ್ಡ್ ಬರೆದಿರ್ತಾರೆ. ಇಲ್ಲಿಂದ ಆ ಊರು ಎಷ್ಟು ಕಿಲೋಮೀಟ್ರ್? 3 ಕಿಲೋಮೀಟ್ರ್ ಅಂತ ಆ ಊರ ಹೆಸರು ಇಲ್ಲಿ ಬರೀತಾರೆ ಕಲ್ಲಿನ ಮ್ಯಾಗ. ಹೌದಲ್ಲ, ಬರೆದಿರ್ತಾರಿಲ್ಲ. ಹೆದ್ದಾರಿಗೆ ಹೋದ್ರೆ ಬಿಜಾಪುರ ಹೆಸರು ಕಲ್ಲು ಮೇಲೆ ಬರೆದಿರ್ತಾರೆ. ಆ ಊರು ಇಷ್ಟು ಕಿಲೋಮೀಟರ್ ಅಂತ, 80-70 ಕಿಲೋಮೀಟರ್ ಅಂತ ಬರೆದಿರ್ತಾರೆ. ಒಬ್ಬ ಮನುಷ್ಯ ಬಿಜಾಪುರಕ್ಕೆ ಹೋಗ್ಬೇಕಾಗಿತ್ತು. ಅವ ಬಸ್ಸಿಗೆ ಹೋಗ್ಬಾರ್ದಂತೇಳಿ ಬಸ್ಸಿಗೆ ಹೋದ್ರೆ ರೊಕ್ಕ ಖರ್ಚಾಗ್ತದ. ಆದರೆ ಹೆಂಡತಿ ಆರಾಮಿರಲಿಲ್ಲ, ಬಸ್ಸಿಗೆ ಹೋಗ್ಬೇಕಾಗಿತ್ತು, ಅರ್ಜೆಂಟ ಮಗಳ ಮನೆಗೆ ಹೋಗ್ಬೇಕಾಗಿತ್ತು. ಹೋದ್ರೆ ಫ್ರೀ ಇತ್ತು, 0 ಟಿಕೆಟ್ ಇತ್ತು ಆಧಾರ್ ಕಾರ್ಡ್ ಮ್ಯಾಗ. ಅದು ಹೆಂಡತಿಗೆ ಆರಾಮಿಲ್ಲ, ಏನು ಮಾಡೋದು? ಈಗೆಲ್ಲ ಬಸ್ಸಿನ ತುಂಬ ಹೆಣ್ಮಕ್ಳೇ ಅದಾರ ಈಗ. ಯಾಕೆ ಅವ್ರಿಗೆ ರೊಕ್ಕನಿಲ್ಲ, ಆಧಾರ್ ಕಾರ್ಡ್ ಇತ್ತಿಲ್ಲ, ಫ್ರೀ ಆಫ್ ಚಾರ್ಜ್. ನಡಿ ಹೋಗಿ, ಎಲ್ಲಿ ಮಠ? ಧರ್ಮಸ್ಥಳಕ್ಕೆ ನಡಿ. ಅವ ಡ್ರೈವರ್ ಹಣಿ ಬಡ್ಕೊಂಡ, ತಿನ್ನಾಕ ರೊಕ್ಕಿಲ್ಲ, ಆ ಬ್ಯಾಗ್ನಾಗ ರೊಕ್ಕನಿಲ್ಲ, ಬರೀ ಹೆಣ್ಮಕ್ಳು ತುಂಬ್ಯಾರ ಬಸ್ಸಿನಾಗ. ಧರ್ಮಸ್ಥಳಕ್ಕೆ ನಡಿ, ಕುಕ್ಕೆ ಸುಬ್ರಹ್ಮಣ್ಯ ನಡಿ, ಮೈಸೂರು ನಡಿ, ಬೆಂಗಳೂರು ನಡಿ, ಹುಬ್ಬಳ್ಳಿ ನಡಿ, ಬರೇ ಹೆಣ್ಮಕ್ಳು ಬಸ್ಸಿನಾಗ. ಯಾಕೆ ರೊಕ್ಕನೇ ಇಲ್ಲ. ಅವ ಡ್ರೈವರ ಹಣಿ ಬಡ್ಕೋಬೇಕಾಗಿದೆ. ಡ್ರೈವರ ಕಂಡಕ್ಟರ್ ಏನು ಮಾಡ್ಲಪ್ಪ, ಇದು ಸರ್ಕಾರ ಯಾವಾಗ ಬದಲಾವಣೆ ಆಗ್ತದ? ಹಂಗೆ ಇಲ್ಲಿ ಏನಾಗ್ಯದ ಅಂದ್ರೆ, ಆ ಸೂಚನಾ ಫಲಕವನ್ನು ಬರೆದಾರ ಕಲ್ಲಿನ ಮೇಲೆ. ಅವ ಹೆಂಡತಿ ಆರಾಮಿಲ್ಲ, ಮಕ್ಕೊಂಡಲ್ಲ, ಬುತ್ತಿ ರೊಟ್ಟಿ ತೊಗೊಂಡು ಮಗಳ ಮನೆಗೆ ಅಲ್ಲಿ ಹೋಗ್ಬೇಕಾಗಿತ್ತಲ್ಲ. ಅವ ಬಸ್ಸಿಗೆಲ್ಲ ರೊಕ್ಕ ಕೊಡೋದಂತ ತಿಳ್ಕೊಂಡು ಹೇಳಿ ಅದೇನು ಕಲ್ಲು ಮ್ಯಾಗ ಬರೆದಿತ್ತಲ್ಲ, ಬಿಜಾಪುರ 70 ಕಿಲೋಮೀಟ್ರ್, ಅದ್ರ ಮೇಲೆ ಅಡ್ಡು ಕಾಲು ಹಾಕೊಂಡು ಕುಂತ್ಕೊಂಡ್ಬಿಟ್ಟು ಬಿಜಾಪುರ ಕಡೆ ಮಾರಾಕ ಗಪ್ಪ ನಿಂಗೆ ತಲೆ ಮೇಲೆ ಬುತ್ತಿ ರೊಟ್ಟಿ. ಅದಕ್ಕೇನಂತೀರಿ? ಕುಬ್ಸ್ ಅದೇನಂತೀರಲ್ಲ, ನಾಗರಮಶ ಕೊಡ್ತೀರವ, ಏನಂತೀರ ಅದಕ್ಕೆ? ಹಾಂ, ಏನಂತಾರ? ಕಾರ್ಕಡ ಏನ? ಹಾಂ, ಕುಬ್ಸದ ಕಡಬ ಏನಂತಿಲ್ಲ. ಹಾಂ, ಅದನ್ನು ಕೊಡಕ್ಕೆ ಆ ತಲೆ ಮ್ಯಾಗ ಡಬ್ಬಿ ಇಂಥ ಚೀಲ ಇಟ್ಕೊಂಡು ಅವ ಎಲ್ಲಿ ಕುಂತಂದ್ರೆ ಕಲ್ಲಿನ ಮ್ಯಾಗ ಕೂತ್ಕೊಂಡ್ಬಿಟ್ಟು, ಅಡ್ಡು ಕಾಲು ಹಾಕೊಂಡು ಕುದುರೆ ಮ್ಯಾಗ ಕೂತ್ಕೊಂಡು ಗಪ್ಪನ್ನು ಕೂತ್ಕೊಂಡ್ಬಿಟ್ಟ. ಎಷ್ಟೊತ್ತಿಗೆ? ಮುಂಜಾನೆ 8ಕ್ಕೆ ಕೂತ್ಕೊಂಡಾನ. ಬಿಜಾಪುರ ಅಂತ ಬಿಡಕ್ಕೆ ಬರ್ತದೆ 70 ಕಿಲೋಮೀಟ್ರ್. ಅದ್ರ ಮ್ಯಾಗ ಬಸ್ ಯಾರು ಕೊಡಬಾರ್ದಂತ ಕುಂತವ ಮಗವ. ಖರ್ಚು ಆಗ್ತದೆ ಹೋಗಂತ. ಮನ್ಯಾಗ ರೊಕ್ಕ ಇದೆ, ರೂಪಾಯಿ ಇದೆ, ಬೆಳ್ಳಿದೆ, ಬಂಗಾರದ, ಹೊಲ ಅದು, ಎಲ್ಲ ಅದ. ಬಸ್ಸಿಗೆಲ್ಲಿ ಕೊಡೋದು? ಅದು ಇಟ್ಟು ರೊಕ್ಕ ಕುಡಿತಂದ್ರೆ ನನಗೆ ಕುಡಿಲಕ್ಕಾಗ್ತದಂತ ತಂದವ. ಕುಡಿತಿದ್ದು ಅದಕ್ಕೆ ಪರವಾಗಿಲ್ಲ, ಹೋಗಲ್ದಾಗ. ಆದ್ರೆ ಬಸ್ಸಿಗೆ ಕೊಡಬಾರ್ದು. ಕುಂತ 11 ಗಂಟೆ ಆಗಿತ್ತು. ಭಾರ ಹೌದು, ನಾಗರಮಾಸಿ, ಸಣ್ಣಗೆ ಮಳೆ ಬರೋಕ್ಕೆ ಚಲೋ ಆಯಿತು. ಇಂಥ ಹಿರೇ ಮನುಷ್ಯ ಈ ಕಡ್ಲಿಂದ ಹೊಂಟಿದ್ದವ, ಗಾಡಿ ಮ್ಯಾಗ ಹೊಂಟಿದ್ದ. ಗಾಡಿ ತರಿಬಿದ. ಯಾಕೋ ತಮ್ಮ, ಯಾಕೆ ಕುಂತಿಯಲ್ಲ ಕಲ್ಲು ಮ್ಯಾಗ ಅಂದವ. ಬಿಜಾಪುರಕ್ಕೆ ಹೊಂಟೀನಿ ರೀ ಗೌಡ್ರ. ಅವ ತಿಳಿದ, ಗೌಡ ಬಿಜಾಪುರಕ್ಕೆ ಹೊಂಟಿಯಾ ನೀನು? ತಳ ಗಾಡಿ ಇಳ್ದ. ಬಿಜಾಪುರಕ್ಕೆ ನೀ ಬಸ್ ಹತ್ತು ಹೋಗ್ಬೇಕು, ಇಲ್ಲ ನಡ್ಕೊತ ಹೋಗ್ಬೇಕಪ್ಪ. ನೀ ಎದ್ರ ಮೇಲೆ ಕುಂತಿ? ಬಿಜಾಪುರ ಅಂತ ಬರ್ದದಲ್ರಿ ಬುಡಕ್ಕೆ, ಇದು ವಯ್ಯಂಗಲನಂತ ಕೇಳಿದ ಇವ. ಕುಂತಾವ, ಅವನು ಕೇಳ್ದ. ಅವಾಗ ಅವ ಹಿರೇ ಮನುಷ್ಯ
ದೋತ್ರ ಮ್ಯಾಗ ಸಿಗಿಸ್ಕೊಂಡು ತೋಳು ಮ್ಯಾಗ ಏರಿಸ್ಕೊಂಡು ಧಡಲ್ಲನ್ನು ಬಿಟ್ಟು ನೋಡು ಕಪಾಳಿಗೊಂದು. ಯಾಕ್ರಿ ಅಂದ, ಎಲೇ ಹುಚ್ಚ, ಕಲ್ಲು ಒಯ್ಯಂಗಿತ್ತ ಜಗತ್ತಿನಾಗ ಎಲ್ಲರೂ ಕಲ್ಲು ಮ್ಯಾಗ ಕೂತ್ಕೊಂಡು ಬಿಜಾಪುರಕ್ಕೆ ಹೋಗ್ತಿದ್ರು, ನಡ್ಕೊತ ಹೋಗಿರೋ ಮುಟ್ಟು ಬಸ್ಸಿಗಾರ ಹೋಗೋ ನಿನ್ನ ದಡ್ಡ, ನಿನ್ನ ಸಾಯಿವರ್ಗ ಕಲ್ಲು ಮ್ಯಾಗ ಕೂತ್ರು ಆ ಕಲ್ಲು ನಿನ್ನ ಒಯ್ಯಂಗಿಲ್ಲ. ಆದ್ರೆ ಅದು ಸೂಚನಾ ಫಲಕ ಇಷ್ಟೇ ಐತಿ ಅಂತ ದಾರಿ ತೋರಿಸುವ ಸೂಚನಾ ಫಲಕದ, ಪರಂತು ಅದು ಒಯ್ಯಂಗಲ್ಲ ನಿನ್ನ ಅಂತ ಹೇಳಿದ. ಸೂಚನಾ ಫಲಕ. ಹಂಗ ಇವತ್ತ ಗುರು ಅಂದ್ರೆ ದೇವ್ರ ಕಡೆ ಹೋಗ್ಲಾಕ ದಾರಿ ತೋರಿಸ್ತಾನ, ಪರಂತು ನಿಮ್ಮನ್ನು ತಲೆ ಮ್ಯಾಗ ಹೊತ್ಕೊಂಡು ಹೋಗಿ ಭಗವಂತನ ಬಳಿ ಮೋಕ್ಷ ಪಡಕ್ಕವ ಹೊತ್ಕೊಂಡು ಹೋಗೋದಲ್ಲ. ನಿಮ್ಗೆ ದೀಕ್ಷಾ ಕೊಟ್ಟು ಮಸ್ತಕದ ಮೇಲೆ ಹಸ್ತವನ್ನು ಇರಿಸಿ ದೇವ್ರ ಮಾರ್ಗದಲ್ಲಿ ಹಿಂಗೆ ನಡೀರಿ, ನಿಮಗೆ ಹೋಗಿ ಪರಮಾರ್ಥ ಸಿಗ್ತದಂತ ಅವ ದಾರಿ ತೋರಿಸವ, ಪರಂತು ಹೊತ್ಕೊಂಡು ಹೋಗುವವಲ್ಲ. ನೀವೇ ಸಾಧನೆ ಮಾಡಬೇಕಾಗ್ತದ ಅಂತ ಹೇಳ್ತಿ. ನಡೆಯೋರು ನೀವೇ ದಾರಿ ತೋರಿಸವ. ಅದಕ್ಕೆ ಇಲ್ಲಿ ಹೇಳ್ತಾನ, ಶಿವಪಥವನ್ನರಿಬಡವೇ ಗುರುಪಥವೇ ಮೊದಲು. ಆ ಗುರುಪಥದಿಂದ ಶಿವಪಥ ಎಲ್ಲದಂತ ತೋರಿಸಾವ ಗುರುವ. ಗುರುವ ಅಂತ ಕರೆದರ ಅವ್ರಿಗೆ. ಹಂಗೆ ಇಲ್ಲಿ ಜ್ಞಾನಿ ಹೇಳ್ತಾ ಇದ್ದಾನೆ ಆ ಗುರುವ ಅರ್ಜುನನಿಗೆ. ಆತ ಗುರುವಾಗಿ ರಣರಂಗದಲ್ಲಿ 18 ಅಕ್ಷೋಹಿಣಿ ಸೈನ್ಯದ ಮಧ್ಯದಲ್ಲಿ ಅಧರ್ಮದ ವಿರುದ್ಧ ಧರ್ಮಕ್ಕಾಗಿ ಯುದ್ಧ ಮಾಡುವಂತ ಅರ್ಜುನ, ಧರ್ಮರಾಜ, ನಕುಲ, ಸಹದೇವ, ಭೀಮಸೇನ 5 ಮಂದಿ ಪಾಂಡವರು. ಆ ಕಡೆ 18 ಅಕ್ಷೋಹಿಣಿ ಸೈನ್ಯ, ಆ ಕಡೆ ದುರ್ಯೋಧನ, ದುಶ್ಯಾಸನ, ಆ ಕಡೆ ಭೀಷ್ಮಾಚಾರ್ಯ, ಕೃಪಾಚಾರ್ಯ, ದ್ರೋಣಾಚಾರ್ಯ, ಇವರೆಲ್ಲ ಆ ಕಡೆ ನಿಂತ್ಕೊಂಡಾರ. ಅವ್ರು ಯಾರು? ಭೀಷ್ಮಾಚಾರ್ಯವರು ದೊಡ್ಡಪ್ಪ, ಅರ್ಜುನನ ದೊಡ್ಡಪ್ಪ. ಅವ ಇವ್ರ ವಿರುದ್ಧ ನಿಂತಾನ. ಯಾಕ? ಅಧರ್ಮದ ಸಂಘದೊಳಗೆ ಹೋಗಿ ಸಿಕ್ಕೊಂಡಾರ ಅವರು. ದುರ್ಯೋಧನ ದುಶ್ಯಾಸನದ ಹಾಲು ಕುಡ್ದಾರ, ದಾಕ್ಷ ನೀರು ಕುಡ್ದಾರ. ಅವ್ರ ಉಪಚಾರದೊಳಗೆ ಅವ್ರ ಬಿಡಿಯದೊಳಗೆ ಬಿದ್ದದ್ದರಿಂದ ಅವ್ರು ಬಿಡ್ಯಾಕ ಅಂಜಲಾರ್ದ ಅವರು ಕೂಡ ಶಸ್ತ್ರ ಹಿಡ್ಕೊಂಡು ಮಕ್ಕಳ ವಿರುದ್ಧ ಅವರು ಯುದ್ಧಕ್ಕೆ ನಿಂತ್ಕೊಂಡಾರ, ಅಧರ್ಮಕ್ಕೆ ಹೋಗ್ಯಾರ. ಅದಕ್ಕೆ ಸಂಘವೆರಡುಂಟು. ಏನ್ರಿ ಸಂಘವೆರಡುಂಟು, ಸಂಘವೆರಡುಂಟು. ಸಾರ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ. ನೋಡ್ರಿ, ಅವರೇ ಬಸವಣ್ಣವ್ರು ಹೇಳ್ತಾರೆ, ನುಡಿವಂದ ಮಾತಿಗೆ ತತ್ವ, ನಡೆವಂದು ಮಾತಿಗೆ ತತ್ವ, ಉಣ್ಣಾಗ ತತ್ವ, ಮಲಗಾಗ ತತ್ವ, ಮಾತನಾಡುವಾಗ ತತ್ವ, ನಡೆಯುವಾಗ ತತ್ವ. ನುಡಿ ಬಂದಲ್ಲಿ ತತ್ವದ ಸಂದೇಶವನ್ನು ಈ ನಾಡಿಗೆ ಕೊಟ್ಟ ಮಹಾಗುರು ಬಸವಣ್ಣನವರು ಹೇಳ್ತಾರ. ಸಾರ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದೂರ ದುರ್ಜನರ ಸಂಘವದು ಭಂಗವಯ್ಯ. ಸಂಘವೆರಡುಂಟು, 2 ಸಂಘ. ಒಂದು ದುರ್ಜನರ ಸಂಘ, ಇನ್ನೊಂದು ಆಲ್ಕೋಹಾಲಿನ ಸಂಘ, ಇನ್ನೊಂದು ಲೆತ್ತಾಡುವ ಸಂಘ, ಇನ್ನೊಂದು ಉಸಿಯಾಡುವ ಸಂಘ, ಇನ್ನೊಂದು ಮಜಾ ಮಾಡುವ ಸಂಘ, ಇನ್ನೊಂದು ನಿನ್ನ ಹಳ್ಳಕ್ಕೋಗಿ ಕೆಡುವ ಸಂಘ, ನಿನ್ನ ಮ್ಯಾಕ್ ಹೋಗಿ ತಳಕ್ಕೆ ಕೈ ಬಿಡುವ ಸಂಘ. ಬಸವಣ್ಣವ್ರು ಹೇಳಕತ್ಯಾರ, ಆ ಸಂಘದಿಂದ ಯಾವಾಗ ನೀ ದೂರ ಆಗ್ತೀಯೋ, ಸಜ್ಜನರ ಸಂಘ ಅಂದ್ರೆ ಜೇನಿದ್ದಂಗ, ಸಜ್ಜನರ ಸಂಘ ಅಂದ್ರೆ ಬೆಣ್ಣಿದ್ದಂಗ, ಸಜ್ಜನರ ಸಂಘ ಅಂದ್ರೆ ಮೊಸರಿದ್ದಂಗ, ಸಜ್ಜನರ ಸಂಘ ಅಂದ್ರೆ ಹೂವಿದ್ದಂಗ, ಸಜ್ಜನರು ಸಂಘದ್ದಂಗ ಜೋಳ ಗೋದಿದ್ದಂಗ. ಅಂಥವ್ರಲ್ಲಿ ಹೋಗಿ ಕೂತಂದ್ರೆ ನಿನ್ನ ಬಾಳುವೆ ಶುದ್ಧ ಆಗ್ತದಂತ ಹೇಳ್ತಾನೆ ಬಸವಣ್ಣವರು. ಈ ತತ್ವ ಹೇಳಿದ ಮಹಾಜ್ಞಾನಿ ಬಸವಣ್ಣನವರು. ಈ ಸಂಘ ಬೇಕು ಅಂತ ಹೇಳಿದ. ಅದು ಹೆಂಗದ? ಜೇನಿದ್ದಂಗ. ಜೇನ ನೀವೆಲ್ಲ ಜೇನು ತಿಂತೀರಲ್ಲ, ಆ ಜೇನು ಹುಳ ನಾನಾ ಹೂಗಳನ್ನೆಲ್ಲ ಅಡ್ಡಾಡಿ, ನಾನಾ ಹೂಗಳನ್ನ ಮಕರಂದವನ್ನು ಹೀರಿ
ಒಂದೇ ಹೂವಲ್ಲ, ಎಲ್ಲ ಹೂವ 108 ಹೂಗಳ ಮೇಲೆ ಹೋಗಿ ಕೂತು ಆ ಹೂವಿನ ಮಕರಂದವನ್ನು ಹೀರಿ ತಂದು ಎಲ್ಲ ಜೇನುಗೂಡುಗಳು ಒಗ್ಗೂಡಿ ಗೂಡು ಕಟ್ಟಿ ಅದರೊಳಗೆ ಆ ಹೂವಿನ ಸುವಾಸನೆಯನ್ನು ಕೂಡಿಸಿದಾಗ ಅದು ಔಷಧ ತಯಾರಾಗ್ತದ, ಅದು ಜೇನು ತುಪ್ಪ ತಯಾರಾಗ್ತದ. ಆ ಕಲೆ ಜೇನಿಗೆ ಕೊಟ್ಟಿದ್ದಾನೆ ಪರಮಾತ್ಮ. ಆ ಜೇನ ಸಣ್ಣ ಮಗುವಿಗೆ ಚೀಪಿಸ್ತಾರೆ, ದೇವರ ಮೇಲೆ ಅಭಿಷೇಕ ಮಾಡುತ್ತಾರ. ಜಗನ್ಮಾತಾ ದೇವಿ ರಕ್ತ ಬೀಜಾಸುರನ ಸಂಹಾರ ಮಾಡುವಾಗ, ರಕ್ತ ಬೀಜಾಸುರ ಅಂತ ನೀವೆಲ್ಲ ಕೇಳಿರಿ ನೀವು. ರಕ್ತ ಬೀಜ ಆತ 10,000 ವರುಷ ತಪಸ್ಸನ್ನು ಮಾಡಿ ಬ್ರಹ್ಮದೇವನನ್ನು ಒಲಿಸಿಕೊಂಡು ನನಗೆ ಮರಣ ಬರಬಾರ್ದು, ಒಂದು ರಕ್ತದ ಬಿಂದು ನೆಲಕ್ಕೆ ಬಿದ್ದರೆ ಆ ರಕ್ತಕ್ಕೆ 1000 ಮಂದಿ ರಕ್ತ ಬೀಜಾಸುರರು ಹುಟ್ಟುವಂಗೆ ನೀವು ವರ ಕೊಡುವಂಥ ಬ್ರಹ್ಮದೇವನಲ್ಲಿ ಬೇಡಿಕೊಂಡಿದ್ದವ ರಕ್ತ ಬೀಜಾಸುರ. ಅವನು ಚೆಂಡ ಕಡದಲ್ಲ ದೇವಿ ಅಂದ್ರೆ ಹನಿ ರಕ್ತ ಭೂಮಂಡಲಕ್ಕೆ ಬಿತ್ತಂದ್ರೆ ಅವನಂತ 1000 ಜನ ಮಟ್ಟ ಹುಟ್ಟಿ ನಿಲ್ಲಬೇಕು, ಹಂಗೆ ವರ ಕೇಳಿದ್ದ. ಅಂದ ಬಳಿಕ ಅವನಿಗೆ ಮರಣವಿಲ್ಲ, ಅಂಥ ವರ ಕೊಡುವಂತ ಕೇಳಿಕೊಂಡಿದ್ದ ರಕ್ತ ಬೀಜಾಸುರ. ಅವಾಗ ದೇವಿ ರಣರಂಗದೊಳಗ ಹಿಮಾಚಲ ಪರ್ವತದ ಸೀಮೆಯಲ್ಲಿ ಎಲ್ಲ ದೇವತೆಗಳ ಅಧಿಕಾರವನ್ನು ಕಸಿದುಕೊಂಡು ಶಚಿದೇವಿ ರಂಬಿ ತಿಲೋತ್ತಮೆಯರ ಇಂದ್ರದೇವನನ್ನು ತನ್ನ ಅಡಿಯಾಳನ್ನಾಗಿ ಮಾಡಿಕೊಂಡು ಇಂದ್ರಲೋಕದ ಪದವಿಗೆ ಆಧಿಪತ್ಯವನ್ನು ವಹಿಸಿಕೊಂಡಿರತಕ್ಕಂಥ ರಕ್ತ ಬೀಜಾಸುರ ಆ ದೇವಿಯ ಜೊತೆಯಲ್ಲಿ ಯುದ್ಧ ಮಾಡಕ್ಕೆ ಬಂದು ನಿಂತುಕೊಂಡನ ಹಿಮಾಚಲ ಪರ್ವತದಲ್ಲಿ ರಣರಂಗದ ಮಧ್ಯದಲ್ಲಿ. 18 ಅಕ್ಷೋಹಿಣಿ ದೈತ್ಯರ ಜೊತೆಯಲ್ಲಿ ರಕ್ತ ಬೀಜಾಸುರ ಆ ದೇವಿ ಯುದ್ಧ ಮಾಡ್ತಾಳ ರಕ್ತ ಬೀಜಾಸುರನ ಗೂಡ. ಆವಾಗ ರಕ್ತ ಬೀಜಾಸುರನ ರುಂಡವನ್ನು ಕಡಿತಾಳಲ್ಲ, ಆ ರಕ್ತ ಭೂಮಂಡಲಕ್ಕೆ ಬಿದ್ದ ಕೂಡಲೇ ಅವನಂತ 1000 ಜನ ರಕ್ತ ಬೀಜಾಸುರು ಹುಟ್ಟಿ ನಿಂತರು. ದೇವಿಗೆ ಯುದ್ಧ ಮಾಡೋದು ಹೆಂಗಾಗ್ತದೆ ಹೇಳ್ರಿ? ಒಂದನ್ನು ಕಡಿದ್ರೆ 10, 10 ಕಡಿದ್ರೆ 20. ಅವಾಗ ಜಗವೆಲ್ಲ ರಕ್ತ ಬೀಜಮಯ ಮಾದಡೆ, ಜಗವೆಲ್ಲ ಇಡೀ ಭೂಮಂಡಲ ತುಂಬ ರಕ್ತ ಬೀಜಾಸುರರ ಆಗಿ ನಿಂತ್ರ ದೇವಿ ಒಬ್ಬಳು ಆ ರಕ್ತ ಬೀಜನ ಕೂಡ ಯುದ್ಧ ಮಾಡುವುದು ಏನಿತೋ ಅಂತ ಬೆರಗಿನೋಳಿದ್ದಳ ದೇವಿ. ಬೆರಗಾಗಿಬಿಟ್ಲಕ್ಕೆ ಅಂಜಿಬಿಟ್ಲಂತ ನೋಡ್ರಿ. ಅಂಥ ಜಗನ್ಮಾತಾ ದೇವಿ 33 ಕೋಟಿ ದೇವತೆಗಳಿಂದ ಆಕೆ ಪೂಜಾ ಮಾಡಿಸ್ಕೊಂತಾಳ. ನಿಮಗೆ ತಿಳ್ಕೊಳ್ರಿ, ಆ ದೇವತೆ 33 ಕೋಟಿ ದೇವತೆಗಳೇನದಾರಲ್ಲ ಅವರು ನಿತ್ಯ ಕಾಲದಲ್ಲಿ ಆ ದೇವಿಯ ನಾಮಸ್ಮರಣೆ ಮಾಡಲಾರ್ದ ಅವ್ರು ಹೇಳೋದಿಲ್ಲ. ಅಂಥ ಜಗನ್ಮಾತಾ ದೇವಿ ಅಂಜಿಬಿಟ್ಲ. ಅವನು ಹೆಂಗೆ ಮಾಡಲಿ ಅಂದ್ರೆ ಅಂಜಲಿಲ್ಲ, ಬೆರಗಿನೋಳಿದ್ದಳ ದೇವಿ ಅಂತ. ಅವಾಗ ಮ್ಯಾಲೆಲ್ಲ ಆಕಾಶ ನೋಡ್ತಾಳೆ, ಹೆಂಗೆ ಕೊಲ್ಲಬೇಕು ಇವನ ಅಂದಾಗ ಜೇನುತುಪ್ಪ ಅನ್ನೋದು ಹೇಳ್ತೀನಿ ನಿಮಗೆ. ಅವಾಗ ಪರಮಾತ್ಮನ ಆಕಾಶವಾಣಿ ಆಯಿತು. ಪರಮಾತ್ಮ ಆಕಾಶವಾಣಿಯಿಂದ ನುಡಿದ ಏನಂತ, ಪಾನ ಮಾಡು ಪರಂಬೆ ನೀನು, ಪಾನ ಮಾಡು ಪರಂಬೆ, ಪಾನ ಮಾಡು ಮಧುವನು ಆ ನೀ ಸಾಚಾರ ಅಳಿವನು ಕ್ಷಣ ಮಾತ್ರದಲ್ಲಿ, ಏ ದೇವಿನಿ ಪಾನ ಮಾಡು ಮಧುವನು ನೀನು. ಹಿಂಗ ಪಾನ ಮಾಡು ದೇವಿ ಮಧುಪಾನವನು ಜೇನಂತ ಹೇಳಕತ್ತೀನಿ. ಆ ಜೇನು ಹೆಂಗದಂದ್ರೆ ಮಧುಪಾನ ಅಂದ್ರೆ ಅಮೃತ, ಅಮೃತ ಅಂತ ಕರೀತಾರೆ ಅದಕ್ಕೆ. ಆ ಅಮೃತ ಅಂದ್ರೆ ಜೇನುತುಪ್ಪ. ಆ ಜೇನುತುಪ್ಪವನ್ನು ಬಟ್ಟಲೊಳಗೆ ಹಾಕ್ಕೊಂಡು ಏ ಜಗನ್ಮಾತಾ ದೇವಿ ನೀವು ಕುಡಿದು ಬಿಟ್ಟೆ ಅಂದ್ರೆ ಆ ರಕ್ತ ಬೀಜಾಸುರನ ಸಂಹಾರ ಆಗ್ತದೆ, ಎಲ್ಲಿಕ್ಕೆ ಆಗೋದಿಲ್ಲ ಅಂತ ಆಕಾಶವಾಣಿಯಿಂದ ಪರಮಾತ್ಮ ಹೇಳಿದ ದೇವಿಗೆ. ಅವಾಗ ದೇವಿ ಆ ಮಧುಪಾನವನ್ನು ಸೇವನ ಮಾಡಿ ಇಡೀ ತನ್ನ ವದನವನ್ನು, ವದನ ಅಂದ್ರೆ ನಾಲಿಗೆ, ವದನವನ್ನು ಈ ಭೂಮಂಡಲ ತುಂಬ ನೀ ನಾಲಿಗೆಯನ್ನು ಹಾಸಿ. ಅವ ಎದ್ರ ಮೇಲೆ ನಿಂತುಕೊಂಡನ್ರಿ? ರಕ್ತ ಬೀಜಾಸುರ ಭೂಮಿ ಮೇಲೆ.
ಅಂದ್ರೆ ಆ ಭೂಮಿ ಸ್ಪರ್ಶ ಆದ್ರೆ ಆ ರಕ್ತಕ್ಕೆ 1000 ಮಂದಿ ರಕ್ತ ಬೀಜಾಸುರು ಹುಟ್ಟುತ್ತಾರ ಅಂತ ವರ ಬೇಡನ. ರಕ್ತ ಭೂಮಿಗೆ ಮುಟ್ಟಿದ ಕೂಡಲೇ ಹಂಗಂದ್ರೆ ರಕ್ತ ಭೂಮಿ ಮ್ಯಾಗ ಬೀಳಬಾರ್ದು. ಏನು ಮಾಡಬೇಕು? ವದನವನು ಚಾಚುತ್ತ ಶಿವ ಹೇಳಿದ ಪಾರ್ವತಿಗೆ, ನಿನ್ನ ನಾಲಿಗೆಯನ್ನು ಇಡೀ ಭೂಮಂಡಲ ತುಂಬ ನಾಲಿಗೆ ನೀ ಹಾಸಿಬಿಡು, ಆ ನಾಲಿಗೆ ಮ್ಯಾಗ ರಕ್ತ ಬೀಜಾಸುರ ನಿಲ್ಲುತ್ತಾನ. ತೈತಾನ ಹೇಳಿದ್ದು ಸರಿಯಾಗಿ ತಿಳ್ಕೊಳ್ರಿ. ಇಡೀ ಭೂಮಂಡಲ ಎಷ್ಟು ದೊಡ್ಡದ ಅಷ್ಟು ದೊಡ್ಡ ನಾಲಿಗೆ ಚಾಚಿಬಿಡು ಅಂದ್ರೆ ಕಾಳಿ ಅವತಾರ ಆಗ್ನಿ. ಅವಾಗ ನಾಲಿಗೆಯನ್ನು ಹೊರಗೆ ತೆಗೆದು ಇಡೀ ಭೂಮಂಡಲ ಎಟ್ಟದಿದು ಗೊತ್ತದ ನೋಡಿ, ಎಷ್ಟು ದೊಡ್ಡದ ಭೂಮಂಡಲ. ಆ ಭೂಮಂಡಲ ತುಂಬ ನಾಲಿಗೆ ಚಾಚಿ ಬಿಡ್ತಾಳೆ ಆಕಿ ಕಾಳಿ ಅವತಾರ ತಾಳಿ. ರಕ್ತ ಬೀಜಾಸುರ ಆಕಿನ ನಾಲಿಗೆ ಮ್ಯಾಗ ನಿಂತ್ಕೊಂಡ್ಬಿಟ್ಟ. ಅವಾಗ ರಕ್ತ ಬೀಜಾಸುರನ ಸಂಹಾರ ಮಾಡಿ ಪಾನ ಮಾಡು ಮಧುವನ್ನು ತಾಯಿ ಆ ಮಧುಪಾನವನ್ನು ಜೇನುತುಪ್ಪವನ್ನು ಸೇವನೆ ಮಾಡಿ ಆ ನಾಲಿಗೆ ಮ್ಯಾಗ ಯಾವಾಗ ರಕ್ತ ಬೀಜಾಸುರ ಮರಣ ಹೊಂದ ಅವನ್ನ ಗಳಂಗನ ನುಂಗಿಬಿಟ್ಲ ದೇವಿ ಅಂತ. ಅದಕ್ಕೆ ನಾನು ನಿಮಗೇನು ಹೇಳೀನಿ, ಬಸವಣ್ಣವರು ಇದರೊಳಗೆ ಗೂಢಾರ್ಥವನ್ನು ಇಟ್ಕೊಂಡಾರ. ಅವರು ಆ ಜೇನಿದ್ದಂಗ ತಿಳಿದವರು, ಜೇನಿದ್ದಂಗ ತಿಳಿದವರು, ಸಂಸ್ಕಾರವಂತರು ಜೇನಿದ್ದಂಗ, ಸಂಸ್ಕಾರವಂತರು ಹೂವಿದ್ದಂಗ, ಸಂಸ್ಕಾರವಂತರು ಹಾಲಿದ್ದಂಗ. ಅದಕ್ಕೆ ಜೇನ ಸಾರ ಸಜ್ಜನರ ಸಂಗವದು ಹೆಜ್ಜೆಯನ್ನು ಸವಿದಂತೆ. ಆ ಜೇನ ತಿಂದ್ರೆ ಎಷ್ಟು ಆನಂದವಾಗಿರ್ತದಲ್ಲ ಅಂತ ಜೇನು ಗುಣ ಉಳ್ಳವರ ಸಜ್ಜನರ ಸಂಘ ನೀವು ಮಾಡ್ರಿ, ನಿಮ್ಮಿಂದ ದೇವ ಇರ್ತಾನಂತ ಬಸವಣ್ಣವ್ರು ಹೇಳ್ಯಾನ. ನಡು ಕಲಿಯುಗ ಕೆಟ್ಟೈತಿ ತಂಗಿ, ಸೆರಗಿರಲಿ ತಲಿ ಮ್ಯಾಲ, ಅರವಿನ ಜನ್ಮಕ ಬಂದಿ ಕಬರಿರಲಿ ಮೈ ಮ್ಯಾಲ. ಕಲಿಯುಗ ಕೆಟ್ಟೈತಿ ತಂಗಿ, ಸೆರಗಿರಲಿ ತಲಿ ಮ್ಯಾಲ, ಕಲಿಯುಗ ಕೆಟ್ಟೈತಿ ತಂಗಿ, ಸೆರಗಿರಲಿ ತಲಿ ಮ್ಯಾಲ. ಮೈ ಮ್ಯಾಲ ಅರವಿನ ಜನ್ಮಕ ಬಂದಿ ಮೈ ಮ್ಯಾಲ. ಹೆಣ್ಣಾಗಿ ಹುಟ್ಟಿದ ಮ್ಯಾಲ ಹೆಣ್ಣು ಹೆಣ್ಣಾಗಿ ಬಾಳ, ಹೆಣ್ಣಾಗಿ ಹುಟ್ಟಿದ ಮ್ಯಾಲ ಹೆಣ್ಣು ಹೆಣ್ಣಾಗಿ ಬಾಳ. ಬೆನ್ನತ್ತಿ ಕೆಡ್ಸವ್ರ ಬಾಳ, ಕೆಟ್ಟಾಗ ಬ್ಯಾಡವ್ವ ಹಾಳ. ಬೆನ್ನತ್ತಿ ಕೆಡ್ಸವ್ರ ಬಾಳ, ಕೆಟ್ಟಾಗ ಬ್ಯಾಡವ್ವ ಹಾಳ. ಹೆಣ್ಣಿನ ಜನ್ಮ ಬಾಳಿನ ಹೊನ್ನು, ಹೆಣ್ಣಿನ ಜನ್ಮ ಬಾಳಿನ ಹೊನ್ನು, ತಿಳ್ಕೊಂಡು ಬಾಳವ್ವ ಸರಳ. ಕಲಿಯುಗ ಕೆಟ್ಟೈತಿ ತಂಗಿ, ಸೆರಗಿರಲಿ ತಲಿ ಮ್ಯಾಲ. ಕಲಿಯುಗ ಕೆಟ್ಟೈತಿ ತಂಗಿ, ಸೆರಗಿರಲಿ ತಲಿ ಮ್ಯಾಲ. ಅರವಿನ ಜನ್ಮಕ ಬಂದಿ ಕಬರಿರಲಿ ಮೈ ಮ್ಯಾಲ. ತಂದೆ ತಾಯಿ ಮಾತನ್ನು ಮೀರಿ ತುಳಿಯ ಬ್ಯಾಡ ಕಲ್ಲು ಮುಳ್ಳ. ತಂದೆ ತಾಯಿ ಮಾತನ್ನು ಮೀರಿ ತುಳಿಯ ಬ್ಯಾಡ ಕಲ್ಲು ಮುಳ್ಳ. ಬೆನ್ನತ್ತಿ ಕೆಡ್ಸವ್ರ ಬಾಳ, ಕೆಟ್ಟಾಗ ಬ್ಯಾಡವ್ವ ಹಾಳ. ಬೆನ್ನತ್ತಿ ಕೆಡ್ಸವ್ರ ಬಾಳ, ಕೆಟ್ಟಾಗ ಬ್ಯಾಡವ್ವ ಹಾಳ. ಹೆಣ್ಣಿನ ಜನ್ಮ ಕಣ್ಣೀರ್ನ ಗೋಳು, ಹೆಣ್ಣಿನ ಜನ್ಮ ಕಣ್ಣೀರ್ನ ಗೋಳು, ತಿಳ್ಕೊಂಡು ಬಾಳವ್ವ ಸರಳ. ಕಲಿಯುಗ ಕೆಟ್ಟೈತಿ ತಂಗಿ, ಸೆರಗಿರಲಿ ತಲಿ ಮ್ಯಾಲ.
ಕಲಿಯುಗ ಕೆಟ್ಟೈತಿ ತಂಗಿ ಸೆರಗಿರಲಿ ತಲೆ ಮ್ಯಾಲ ಅರವಿನ ಜನ್ಮಕ ಬಂದಿ ಕಬರಿರಲಿ ಮೈ ಮ್ಯಾಲ ಅತ್ತೆ ಮಾವ ಮೈದುನರನ್ನು ಸದಾ ಜೋಕೆ ಮಾಡಬೇಕು ಅತ್ತೆ ಮಾವ ಮೈದುನರನ್ನು ಸದಾ ಜೋಕೆ ಮಾಡಬೇಕು ಕೈ ಹಿಡಿದ ಪುರುಷನ ಮನೆಗೆ ಶಾಂತಿ ಜ್ಯೋತಿ ನೀನಾಗಮ್ಮ ಕೈ ಹಿಡಿದ ಪುರುಷನ ಮನೆಗೆ ಶಾಂತಿ ಜ್ಯೋತಿ ನೀನಾಗಮ್ಮ ತೌರಿನ ಹೆಸರು ಅನುಗಾಲ ತರಬೇಕು ನೀನವ್ವ ತಂಗಿ ಕಲಿಯುಗ ಕೆಟ್ಟೈತಿ ತಂಗಿ ಸೆರಗಿರಲಿ ತಲೆ ಮ್ಯಾಲ ಕಲಿಯುಗ ಕೆಟ್ಟೈತಿ ತಂಗಿ ಸೆರಗಿರಲಿ ತಲೆ ಮ್ಯಾಲ ಅರಗಿನ ಜನ್ಮಕ ಬಂದಿ ಕಬರಿರಲಿ ಮೈ ಮ್ಯಾಲ ಗಂಡನೇ ಕುಂತನೇ ಅವನ ನಿನ್ನ ದೇವರವ್ವ ಗಂಡನೇ ಕುಂತನೇ ಅವನ ನಿನ್ನ ದೇವರವ್ವ ಗಂಡನೇ ಕುಂತನೇ ಅವನ ನಿನ್ನ ದೇವರವ್ವ ಕೈ ಹಿಡಿದ ಪುರುಷನ ಮನೆಗೆ ಹೆಸರು ನೀನು ತರಬೇಕು ತಂಗಿ ಕೈ ಹಿಡಿದ ಗಂಡನ ಮನೆಗೆ ಹೆಸರು ನೀನು ತರಬೇಕು ತಂಗಿ ತೌರಿನ ಹೆಸರು ಕೆಡಸಬೇಡ ತೌರಿನ ಹೆಸರು ಕೆಡಸಬೇಡ ತಿಳ್ಕೊಂಡು ಬಾಳವು ಕಲಿಯುಗ ಕೆಟ್ಟೈತಿ ತಂಗಿ ಸೆರಗಿರಲಿ ತಲೆ ಮ್ಯಾಲ ಕಲಿಯುಗ ಕೆಟ್ಟೈತಿ ತಂಗಿ ಸೆರಗಿರಲಿ ತಲೆ ಮ್ಯಾಲ ಅರವಿನ ಜನ್ಮಕ ಬಂದಿ ಕಬರಿರಲಿ ಮೈ ಮ್ಯಾಲ ಅರವಿನ ಜನ್ಮಕ ಬಂದಿ ಅರವಿನ ಜನ್ಮಕ ಬಂದಿ ಕಬರಿರಲಿ ಮೈ ಮ್ಯಾಲ ಶಿವ ಸಾಂಬ ಜಯ ನಮ ಪಾರ್ವತೀಪತಿ ಶಿವರ ಮಹಾದೇವ್ ಶ್ರೀ ಗುರು ಕುಮಾರೇಶ್ವರ महाराज की श्री बसवेश्वर महाराज की श्री हेमरेड्डी मल्लमताई महाराज की शिव सांब जय नमः पार्वतीपति शिवारार महादेव महादेव ಆ ನಂದಿಯನ್ನು ಮಾಡಿದವರು ಮ್ಯಾಗ ಬಗಳೆ ಸನ್ಮಾನ ಮಾಡಿದವಲ್ಲ ಹೋದ್ರೇನು ಗೊತ್ತಾಗಲಿಲ್ಲ ಅವರು ಸುರೇಶ್ ಆಚಾನ್ ಮನೆ ಲಕ್ಷ್ಮೀ ಗುಡಿಗೆ ಲಕ್ಕವನ ಗುಡಿಗೆ ತಂದಾರ ಅವರು ಗೌಡ ಸದ್ಭಕ್ತರು ಜಾಲಿಕಟ್ಟಿ ಅವರು ಲಕ್ಕವನ ಗುಡಿ ಹಿಂದೆ ಮುಂದೆ ಮನೆ ಅದು ಹಿಂದೆ ಅವರು ಆ ಲಕ್ಕ ಮನೆ ಕೂಡ ಇಂಥ ಕಿರೀಟವನ್ನು ತಂದಿದ್ದಾರೆ ಅವರು ಭಾಳ ಕಿಮ್ಮತ್ತಿಂದ ಐತಿದ್ದು ಕಳುವು ಮಾಡೋಕ್ಕೆ ಭಾಳ ಚಲೋ ಅನುಕೂಲ ಅದಿದ್ದು ಯಾಕೆ ತೊಗೊಂಡೋಗಿ ಸುಮ್ಮನೆ ಆಕೆ ಬೇಡಿದ್ದು ಕೊಟ್ಟಾಳಕ್ಕೆ ಎಲ್ಲರಿಗೆ ಹಿಂಗಾಗಿ ಆಕಿನ ಕೊಳ್ಳನ್ನು ತಾಳಿ ಕೊಳ್ಳು ಮಾಡಿದ್ರೆ ಅದು ತೊಗೊಂಡವ್ರಿಗೆ ಅಂತ ಹೇಳಿಲ್ದಕ್ಕಿ ಇದು ಬಹಳ ಸುಂದರವಾಗಿರ್ತಕ್ಕಂಥ ಕಿರೀಟ ಇದು ಮುತ್ತು ರತ್ನದ ಕಿರೀಟ ಬೆಂಗಳೂರಿನಿಂದ ಕೊಟ್ಟು ಕಳಿಸಿದ ನಮ್ಮ ಜಾಲಿಕಟ್ಟು ಅವ್ರ ಮನ್ಯಾಗ ಸದ್ಭಕ್ತರು ತಂದು ಇವತ್ತು ಅರ್ಪಣೆ ಮಾಡಿದರು ನಾಳೆ ಜಾತ್ರೆ ಇದೆ ಅದಕ್ಕೆ ಜಾತ್ರೆ ಸಂಬಂಧ ಇದನ್ನು ಅಮ್ಮನವರಿಗೆ ಇದನ್ನು ಕಿರೀಟವನ್ನು ಏರ್ಸ್ರಿ ಅಪ್ಪವ್ರು ಅಂತ ನನಗೆ ಫೋನ್ ಮಾಡಿದ್ದರಿಂದ ಅವ್ರು ಕಳಿಸಿದ್ದಾರೆ ಇದು ಕಿರೀಟ ಎಷ್ಟು ಹೊಳಿತದ ಅವರೆಲ್ಲ ಮನೆ ತನಕ ಇದರಂಗ ಹೊಳೆಯುವಂಥ ಸಂಸಾರದ ಆಗಲಿ ಅಂತ ಒಂದು ಭಕ್ತಿ ಚಪ್ಪಾಳಿನ ತಟ್ಟೋಣ ಅವರು ನಿನ್ನಿನ ದಿನದಲ್ಲಿ